ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಯೋಬನ ಪುಸ್ತಕ 34ನೇ ಅಧ್ಯಾಯ 19ನೇ ವಚನ. ಯೋಬನ ಪುಸ್ತಕ 34ನೇ ಅಧ್ಯಾಯ 19ನೇ ವಚನ. ಇಲ್ಲಿ ಎಲಿಯು ಯೋಬನ ಜೊತೆ ಮಾತನಾಡುತ್ತಿದ್ದಾನೆ. So God, who shows no partiality to princes and does not favor the rich over the poor, for they are all the work of his hands. ಅಧಿಪತಿಗಳಿಗೆ ಮುಖದಾಕ್ಷಿಣ್ಯವನ್ನು ತೋರಿಸದೆ ಬಡವರು ಬಲ್ಲಿದರು ಎಂಬ ಭೇದವನ್ನು ಮಾಡದೆ ಇರುವನು. ಅವರೆಲ್ಲರೂ ಆತನ ಸೃಷ್ಟಿಯಾಗಿದ್ದಾರಷ್ಟೇ. See, the Bible says God shows no partiality. ದೇವರು ಯಾವುದೇ ಕಾರಣಕ್ಕೂ ಪಕ್ಷಪಾತ ಮಾಡುವವನಲ್ಲ. He loves everyone with an equal love. ದೇವರು ಸಮಾನವಾಗಿ ಎಲ್ಲರನ್ನ ಪ್ರೀತಿಸುವವನಾಗಿದ್ದಾನೆ. So come on, say it. ಇವತ್ತಿನ ದಿವಸ ಹೇಳ್ರಿ, our God is not a partial God. ನಮ್ಮ ದೇವರು ಪಕ್ಷಪಾತ ಮಾಡುವ ದೇವರಲ್ಲ. God would bless Jabez. ಒಂದು ವೇಳೆ ಜಾಬೇಜರನ್ನ ದೇವರು ಆಶೀರ್ವಾದ ಮಾಡಬೇಕಾದರೆ, if God could bless Jacob, ಯಾಕೋಬರನ್ನೇ ದೇವರು ಆಶೀರ್ವಾದ ಮಾಡಿರುವುದಾದರೆ, he will definitely do it for me. ಆತನು ಖಂಡಿತವಾಗಿಯೂ ಹೇಳ್ರಿ, ನನ್ನನ್ನು ಕೂಡ ಆಶೀರ್ವಾದ ಮಾಡುತ್ತಾನೆ. You know, he's not a partial God. ಆತನು ಪಕ್ಷಭೇದ ಮಾಡುವ ದೇವರಲ್ಲ. You know, if God can bless Jacob and Jabez, he will definitely do it for you. ದೇವರು ಯಾಕೋಬರನ್ನ ಯಾಬೇಜರನ್ನ ಅಲ್ಲಿ ಆಶೀರ್ವಾದ ಮಾಡಿರುವುದಾದರೆ, ನಮ್ಮನ್ನು ಕೂಡ ಆತನ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. Yesterday we read from First Chronicles chapter 4 verse number 9. ನಿನ್ನೆ ದಿವಸ 1ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದಿದ್ವು. So let's read it again. ಮತ್ತೆ ತಿರುಗಿ ಓದಿಕೊಳ್ಳೋಣ. First Chronicles chapter 4 verse number 9. 1ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9ನೇ ವಚನ. So now Jabez was more honorable than his brothers, and his mother called his name Jabez, saying, because I bore him in pain. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು, ಇವನನ್ನು ಬಹುವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. I think church, growing up for Jabez must not have been an easy task. ಸಭೆ, ಯಾಬೇಚನಿಗೆ ಬಾಲ್ಯದಿಂದ ಬೆಳೆದು ಬರುವುದು ಅದು ಬಹಳ ಸುಲಭವಾದ ಮಾರ್ಗವಾಗಿರಲಿಲ್ಲ. The Bible says he had many brothers. ಸತ್ಯವೇದ ಅನೇಕ ಜನರು ಅಣ್ಣ ತಮ್ಮಂದಿರ ಆತನಿಗಿದ್ದರು. You know, and we can imagine that how his brothers must have ridiculed him because of his name. ಆಲೋಚನೆ ಮಾಡ್ರಿ, ಆತನ ಅಣ್ಣ ತಮ್ಮಂದಿರಿಗೆ ಎಷ್ಟು ಹೀಯಾಳಿಸಿರಬಹುದು, ಎಷ್ಟು ನಿಂದೆಯನ್ನು ಅವನಿಗೆ ಮಾಡಿರಬಹುದು Because of his name. ಆತನ ಹೆಸರಿನ ನಿಮಿತ್ತವಾಗಿ. You know, but I believe ಆದರೆ ನಾನು ನಂಬುತ್ತೇನೆ, Jabez must have been inspired by Jacob. ಯಾಬೇಚನು ಆತನು ಯಾಕೋಬನಿಂದ ಆತನು ಪ್ರೇರಣೆಗೊಂಡಿರಬಹುದು. Because even his parents to name him Jacob means deceiver. ಯಾಕಂದ್ರೆ ಯಾಕೋಬನ ವಿಚಾರ ನೋಡುವಾಗ ಯಾಕೋಬನಿಗೂ ಕೂಡ ಅವರು ಮೋಸಗಾರ ಎಂದು ಹೆಸರಿಟ್ಟರು ಅವನ ತಂದೆ ತಾಯಿ. You know, Jacob all his life he carried that stigma on his life. ಯಾಕೋಬನು ತನ್ನ ಜೀವನದಲ್ಲಿ ಅದರ ಜೀವನ ಪರ್ಯಂತ ಈ ಒಂದು ನಿಂದೆಯನ್ನ, ಈ ಒಂದು ಕಳಂಕವನ್ನ ಹೊತ್ತುಕೊಂಡು ಜೀವನದಲ್ಲಿ ನಡೆದ. But one day, ಆದ್ರೆ ಒಂದು ದಿವಸ, one night, ಒಂದು ರಾತ್ರಿ Jacob decided, ಯಾಕೋಬನ ಒಂದು ನಿರ್ಧಾರವನ್ನು ಮಾಡ್ತಾನೆ. I am going to pray before the Lord. ನಾನು ದೇವರ ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. I am getting into serious intercession with God. ದೇವರ ಜೊತೆ ನಾವು ಒಂದು ಗಂಭೀರವಾದ ಮಧ್ಯಸ್ಥಿಕೆಗೆ ನಾನು ಕೂರುತ್ತೇನೆ. The Bible says Jacob wrestled with God that all night. ಆ ಸತ್ಯವೇದ ಹೇಳ್ತದೆ, ಯಾಕೋಬನು ಆ ಪೂರ್ಣ ರಾತ್ರಿ ದೇವರ ಜೊತೆ ಹೋರಾಟವನ್ನ ಮಾಡಿದ್ದಾರೆ. This is one of the secrets about praying times. ಪ್ರಾರ್ಥನೆ ಸಮಯದ ಒಂದು ರಹಸ್ಯ ಇದಾಗಿದೆ ಎಂಬುದನ್ನು There ನೋಡ್ತೇವೆ. is Daniel's prayer time. ದಾನಿಯೇಲನ ಪ್ರಾರ್ಥನೆ ಸಮಯ ಇದೆ. There is David's prayer time. ದಾವೀದನ ಪ್ರಾರ್ಥನೆ ಸಮಯ ಇದೆ. There's a method of Abraham's prayer. ಅಬ್ರಹಾಮನ ಪ್ರಾರ್ಥನೆ ಮಾಡುವಂತ ರೀತಿ ಇದೆ. But here Jacob had a prayer time. ಈ ಒಂದು ಯಾಕೋಬನ ಒಂದು ಪ್ರಾರ್ಥನೆಯ ಸಮಯದಲ್ಲಿ It's not just praying in the night just for one time. ಆದರೆ ಕೇವಲ ರಾತ್ರಿ ಸಮಯದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಪ್ರಾರ್ಥನೆ ಮಾಡಿ ಮಲಗಣದ ಪ್ರಾರ್ಥನೆ ಮಾಡ್ತಾ ಇಲ್ಲ. The Bible says ಸತ್ಯವೇದ ಈ ರೀತಿಯಲ್ಲಿ it was a whole night prayer. ಆದರೂ ರಾತ್ರಿ ಸಂಪೂರ್ಣ ರಾತ್ರಿ ಅದನ್ನು ಪ್ರಾರ್ಥನೆ ಮಾಡಿದರೆ ನೋಡ್ತೇವೆ. People, if you are looking for any victory in your life, ಜನರೇ, ನಿಮ್ಮ ಒಂದು ಜೀವಿತದಲ್ಲಿ ನೀವೊಂದು ಒಂದು ಜಯವನ್ನ ಎದುರು ನೋಡುತ್ತಿರುವುದಾದರೆ, but you can try this method of praying. ಈ ಒಂದು ಪ್ರಾರ್ಥನೆಯ ವಿಧಾನವನ್ನು ನೀವು ಉಪಯೋಗಿಸಬಹುದು. All night be before the Lord. ರಾತ್ರಿ ಎಲ್ಲ ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ ಇರ್ರಿ. You know, Jacob prayed this prayer. ಯಾಕೋಬನು ಈ ಪ್ರಾರ್ಥನೆಯನ್ನು ಮಾಡಿದಾಗ You know, there was a turnaround
life. ಆತನ ಜೀವನದಲ್ಲಿ ಒಂದು ದೊಡ್ಡ ತಿರುವು ಉಂಟಾಯಿತು. So that night everything changed for Jacob. ಆ ರಾತ್ರಿ ಯಾಕೋಬನ ಜೀವನದಲ್ಲಿ ಎಲ್ಲವೂ ಬದಲಾವಣೆ ಆಯ್ತು ಎಂದು ನಾವು The ನೋಡ್ತೇವೆ. Lord himself changed his name from Jacob, from deceiver, to Israel, the prince with God. ದೇವರು ಯಾಕೋಬನ ಹೆಸರನ್ನ ಯಾಕೋಬ ಎನ್ನ ಹೆಸರನ್ನ ತೆಗೆದು ಇಸ್ರೇಲ್ ಎಂದು ಹೆಸರನ್ನ ಮಾಡಿ ಇಸ್ರೇಲ್ ಅಂತ ಏನು ನೋಡುವಾಗ ದೇವರ ಸಂಗಡ ಇರುವವನೆಂದು ನಾವು ನೋಡುತ್ತೇವೆ. Hallelujah. The person who will be with God. ಯಾವ ವ್ಯಕ್ತಿ ದೇವರ ಜೊತೆ ಇರುತ್ತಾನೋ ಅದನ್ನ ಯಾಕೋಬನೆಂದು ದೇವರು ಕರೆದರು. Hallelujah. From that day ಆ onwards, ದಿವಸದಿಂದ everything changed in Jacob's life. ಯಾಕೋಬನ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಯಿತು. You know, Jabez probably had a revelation. ಯಾಬೇಚನಿಗೆ ಈ ಒಂದು ಪ್ರಕಟಣೆ ಇದ್ದಿರಬಹುದು. If God could do it for Jacob, ದೇವರು ಯಾಕೋಬನಿಗೆ ಈ ಕಾರ್ಯವನ್ನ ಮಾಡಿದ್ದಾನೆ ಎನ್ನುವುದಾದರೆ God will also do it for me. ದೇವರು ನನಗೋಸ್ಕರವೂ ಈ ಕಾರ್ಯವನ್ನು ಮಾಡುತ್ತಾನೆ. For God is not a partial God. ದೇವರೆಂದಿಗೂ ಕೂಡ ಪಕ್ಷಭೇದ ಮಾಡುವಂತ ದೇವರಲ್ಲ. Church, if you are listening to this word, ಸಭೆ ಈ ವಾಕ್ಯವನ್ನು ನೀವು ಕೇಳುತ್ತಿರುವುದಾದರೆ you need to assimilate this word deep into your spirit. ಈ ವಾಕ್ಯವನ್ನ ನಿಮ್ಮ ಆತ್ಮಕ್ಕೆ ನೀವು ಹೃದಯಕ್ಕೆ ನೀವು You ತೆಗೆದುಕೊಳ್ಳಬೇಕಾಗಿದೆ. know, some people they just listen. ಕೆಲವು ಜನರು ಕೇವಲ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಾರೆ. But when you get a word, ಇವತ್ತಿನ ದಿವಸ ವಾಕ್ಯವು ನಿಮ್ಮ ಒಂದು ಹೃದಯಕ್ಕೆ ಬೀಳುವಾಗ when you get a word, ನಿಮಗೆ ದೇವರ ವಾಕ್ಯ ಸಿಗುವಾಗ you receive into your spirit. ಆ ವಾಕ್ಯವನ್ನ ನೀವು ನಿಮ್ಮ ಒಂದು ಆತ್ಮಕ್ಕೆ ತೆಗೆದುಕೊಳ್ಳಬೇಕು. Let your spirit receive the word. ನಿಮ್ಮ ಆತ್ಮವು ಈ ಸಮಯದಲ್ಲಿ ಆ ವಾಕ್ಯವನ್ನ ತೆಗೆದುಕೊಳ್ಳುವುದಾಗಲಿ. Hallelujah. One day Jabez says, ಒಂದು ದಿವಸ ಯಾಬೇಚನು ಈ ರೀತಿಯಲ್ಲಿ ಹೇಳ್ತಾನೆ, enough is enough. ಸಾಕು, ನನಗೆ ಸಾಕಾಯ್ತು. Now I'll get on my knees before the one who can change my destiny. ನನ್ನ ಭವಿಷ್ಯತ್ತನ್ನು ಬದಲಾಯಿಸುವಂತ ದೇವರ ಮುಂದೆ ಈ ದಿವಸ ನಾನು ಮೊಣಕಾಲು ಹುಟ್ಟೇನೆ ಎನ್ನುವುದನ್ನು ಯಾಬೇಚನು ಹೇಳ್ತಾನೆ. If you read 1 Chronicles chapter 4 verse number 10, ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನ, see what the Bible says about Jabez. ಯಾಬೇಚನ ವಿಚಾರವಾಗಿ ಸತ್ಯವೇದ ಏನನ್ನ ಹೇಳ್ತಾ ಇದೆ? And so Jabez called on the God of Israel. ಯಾಬೇಚನು ಇಸ್ರೇಲ್ ದೇವರಿಗೆ ಈ ರೀತಿಯಲ್ಲಿ ಕೂಗಿದನು. Hallelujah. See what the Bible says. ಸತ್ಯವೇದ ಏನನ್ನ ಹೇಳ್ತಾ ಇದೆ? Jabez called on the God of Israel. ಯಾಬೇಚನು ಇಸ್ರೇಲ್ ದೇವರಿಗೆ ಆತನು ಕೂಗಿದನು. He did not say he called on the God of Abraham. ಆದ್ರೆ ಅಬ್ರಹಾಮನ ದೇವರಿಗೆ ಎಂದು ಹೇಳ್ತಾ ಇಲ್ಲ. He did not say he called on the name of God of Jacob, Isaac. ಇಸಾಕನ ದೇವರಿಗೆ ಎಂದು ಹೇಳ್ತಾ ಇಲ್ಲ. But the Bible says ಸತ್ಯದ ರೀತಿಯಲ್ಲಿ ಹೇಳ್ತಾ ಇದೆ. Jabez called on the name of the God of Israel and Jacob. ಯಾಬೇಚನು ಇಸ್ರೇಲ್ ದೇವರಿಗೆ ಎಂದು ಕರೆಯುತ್ತಿದ್ದಾರೆ, ಅಂದರೆ ಯಾಕೋಬನ ದೇವರಿಗೆ ಎಂದು ಹೇಳ್ತಿದ್ದಾನೆ. Hallelujah. Hallelujah. Because he had that revelation. ಯಾಕಂದ್ರೆ ಆತನಿಗೆ ಆ ಪ್ರಕಟಣೆ ಇತ್ತು. That is why he's calling on the God of Israel. ಅದಕ್ಕೋಸ್ಕರವಾಗಿ ಇಸ್ರೇಲ್ನ ದೇವರೆಂದು ಕರೆಯುತ್ತಿದ್ದಾನೆ. Hallelujah. Hallelujah. So what is the meaning of calling on the name of the Lord? ದೇವರ ನಾಮವನ್ನು ಕೂಗುವುದೆಂದರೆ ಅರ್ಥವೇನು? Number one, ಮೊದಲನೇದಾಗಿ calling on God is prayer. ದೇವರನ್ನ ಕೂಗುವುದು ಅಂದರೆ ಅದು ಪ್ರಾರ್ಥನೆಯಾಗಿದೆ. That means fellowshipping with God is prayer. ಅದರ ಅರ್ಥ ಏನಂತಂದ್ರೆ ನಾವು ದೇವರ ಜೊತೆ ಅನ್ಯೋನ್ಯವಾಗಿರೋದು ಅದು ಪ್ರಾರ್ಥನೆಯಾಗಿದೆ. Communing with God is prayer. ದೇವರ ಜೊತೆ ಕಾಲವನ್ನು ಕಳೆಯುವುದು ಅದು ಪ್ರಾರ್ಥನೆಯಾಗಿದೆ. Whenever you read in the Bible, ಈ ಸತ್ಯದಲ್ಲಿ ಎಲ್ಲೇ ಹೋದ್ರಿ the people called on the name of the Lord. ಜನರು ದೇವರ ನಾಮವನ್ನು ಕೂಗಿದರೆ ಎಂದು ಹೇಳುವಾಗ That means the people are praying. ಅದರ ಅರ್ಥ ಏನಂತಂದ್ರೆ ಅವರು ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ಅರ್ಥ. Wherever you read, people are fellowshipping with God. ದೇವರ ಜೊತೆ ಅವರು ಅನ್ಯೋನ್ಯವಾಗಿ ಇದ್ದರು ಎಂದು ಹೇಳುವಾಗ, ಜನರು ದೇವರ ಜೊತೆ ಅನ್ಯೋನ್ಯವಾಗಿದ್ದರು ಎಂದು ಸತ್ಯವೇದದಲ್ಲಿ ಹೇಳುವಾಗ Meaning they were praying on the Lord. ಅದರ ಅರ್ಥ ಏನಂತಂದ್ರೆ ಅವರು ದೇವರ ಜೊತೆ ಪ್ರಾರ್ಥನೆ ಮಾಡಿದರೆ ಎಂದು ಅರ್ಥ. Wherever you read in the Bible, communing with God. ಸತ್ಯವೇದದಲ್ಲಿ ಅಂದ್ರೆ ತಮ್ಮ ಮೇಜನ್ನ ತಮ್ಮ ಆಹಾರವನ್ನು ಹಂಚಿಕೊಂಡರು ಎಂದು ಎಲ್ಲಿ ಸತ್ಯವೇದದಲ್ಲಿ ಜನರ ವಿಚಾರವಾಗಿ That ಬರೆಯಲ್ಪಟ್ಟಿದೆ. means prayer. ಅದರ ಅರ್ಥ ಏನಂತಂದ್ರೆ ದೇವರ ಜೊತೆ ಅವರು ಪ್ರಾರ್ಥನೆಯಿಂದ ನಡೆದುಕೊಂಡರೆ ಎಂದು ನೋಡ್ತಾ Calling ಇದ್ದೇವೆ. on the name of God is prayer. ದೇವರ ಒಂದು ನಾಮವನ್ನು ಕೂಗುವುದಂದ್ರೆ ಪ್ರಾರ್ಥನೆಯಾಗಿದೆ. If you read Jeremiah chapter 33 verse number 3, ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ God himself tells us this. ದೇವರು ತಾನೇ ಈ ಮಾತನ್ನು ಹೇಳುತ್ತಿದ್ದಾನೆ. Call to me and I will answer you. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನ ದಯಪಾಲಿಸುವೆನು. And show you great and mighty things. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. True prayer. ನಿಜವಾದ ಪ್ರಾರ್ಥನೆ It will reveal you the greater things and the mighty things. ಅದು ಶಕ್ತವಾದ ಕಾರ್ಯಗಳನ್ನ, ಅದೇ ರೀತಿಯಲ್ಲಿ ಶ್ರೇಷ್ಠ
ಕಾರ್ಯಗಳನ್ನು ನಮಗೆ ಪ್ರಕಟಪಡಿಸುತ್ತದೆ. That is why Jabez, he understood the importance of prayer for his breakthrough. ಯಾಬೇಚನು ತನ್ನ ಜೀವನದಲ್ಲಿ ಬಿಡುಗಡೆ ಉಂಟಾಗಬೇಕಾದರೆ ಪ್ರಾರ್ಥನೆ ಪ್ರಾಮುಖ್ಯ ಎಂದು ಅರಿತುಕೊಂಡನು. Because we all know that prayer is the meeting point between divinity and humanity. ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪ್ರಾರ್ಥನೆ ಅನ್ನೋದು ದೈವತ್ವ ಮತ್ತು ಮನುಷ್ಯತ್ವದ ಮಧ್ಯದಲ್ಲಿ ನಡೆಯುವಂತಹ ಒಂದು ಮಿಲನವಾಗಿದೆ. Hallelujah. If there is a man who can pray, ಒಂದು ವೇಳೆ ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡುವುದಾದರೆ there is a God to answer. ಆ ಒಂದು ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವಂತ ದೇವರಿದ್ದಾನೆ. Hallelujah. More victories are won on the knees than on the battlefield. ನಿತ್ಯ ಭೂಮಿಯಲ್ಲಿ ನಾವು ಜಯವನ್ನು ಹೊಂದುವುದಕ್ಕೆ ಒಂದು ಮಾರ್ಗ ಯಾವುದೆಂದು ನೋಡುವಾಗ, ಒಂದೇ ಒಂದು ಮಾರ್ಗ ಯಾವ ನೋಡುವಾಗ ಮೊಣಕಾಲೂರಿ ಹೋರಾಡುವುದಾಗಿದೆ. Hallelujah. Matthew chapter 6 verse number 33. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. But seek first the kingdom of God and his righteousness, and all these things shall be added to you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. How did God change Jacob's life and Jabez's life? ದೇವರು ಯಾಕೋಬನ ಜೀವಿತ ಮತ್ತು ಯಾಬೇಚನ ಜೀವಿತವನ್ನು ಯಾವ ರೀತಿಯಲ್ಲಿ They ಬದಲಾಯಿಸಿದರು? did not seek the blessings. ಅವರು ಆಶೀರ್ವಾದವನ್ನು ಹುಡುಕಿ ಹೋಗಲಿಲ್ಲ. They sought for the kingdom of God. ಅವರು ದೇವರ ರಾಜ್ಯಕ್ಕೆ ಹುಡುಕಿದರೆ ಎಂದು ನಾವು They ನೋಡ್ತಾ ಇದ್ದೇವೆ. sought the king. ಅವರು ದೇವರ ರಾಜಾದಿ ರಾಜನನ್ನು ಹುಡುಕಿದರೆ ಎಂದು ನಾವು ನೋಡ್ತಾ Then ಇದ್ದೇವೆ. all the other things came in their life. ಆಗ ಉಳಿದೆಲ್ಲವೂ ಕೂಡ ಅವರ ಹಿಂದೆ ಬಂತು. So the Bible says, ಅದೇ ರೀತಿಯಲ್ಲಿ ಹೇಳ್ತಾ ಇದೆ. Jabez, he wrestled with God. ಯಾಬೇಚನು ಆತನು ಯಾಕೋಬನು ಆತನು ದೇವರ ಜೊತೆ ಹೋರಾಟವನ್ನು ಮಾಡಿದರೆ Jabez, he called on the God of Israel. ಯಾಬೇಚನು ಇಸ್ರೇಲನ ದೇವರು ಅಂದರೆ ಯಾಕೋಬನ ದೇವರು, ಯಾಕೋಬನು ಇಸ್ರೇಲನಾಗಿ ಮಾರ್ಪಟ್ಟ ನಂತರ ಇಸ್ರೇಲನ ದೇವರನ್ನ ಕರೆದರು. Both of them, they were seeking the kingdom of the God. ಅವರಿಬ್ಬರೂ ಕೂಡ ದೇವರ ರಾಜ್ಯವನ್ನ ರಾಜಾದಿ ರಾಜನನ್ನ ಹುಡುಕಿದರೆ ಎಂದು ನಾವು That ನೋಡುತ್ತೇವೆ. is how they were blessed in their life. ಅದರ ನಿಮಿತ್ತವಾಗಿ ಅವರು ಅವರ ಜೀವಿತದಲ್ಲಿ Now I ಆಶೀರ್ವದಿಸಲ್ಪಡ್ತಾರೆ. want to open your mouth ಈ ಸಮಯದಲ್ಲಿ ನಿಮ್ಮ ಬಾಯನ್ನು ತೆರೆಯಬೇಕೆಂದು and ಬಯಸುತ್ತೇವೆ. say before the Lord, ಕರ್ತನ ಮುಂದೆ ಹೇಳ್ರಿ, Lord, I will have a greater destiny. ಕರ್ತನೇ, ನಾನು ಉತ್ತಮವಾದ ಭವಿಷ್ಯವನ್ನ ಹೊಂದುತ್ತೇನೆ. I will have the mighty blessings. ಕರ್ತನೇ, ಶಕ್ತವಾದ ಆಶೀರ್ವಾದವನ್ನು ನಾನು ಹೊಂದುತ್ತೇನೆ. I will have the greater future. ನಾನು ಮುಂದಿನ ದಿನಮಾನದಲ್ಲಿ ಒಂದು ಶ್ರೇಷ್ಠವಾದ ಭವಿಷ್ಯವನ್ನು ಹೊಂದುತ್ತೇನೆ. God will change my present situation. ದೇವರೇ, ಈಗಿನ ಪರಿಸ್ಥಿತಿಯನ್ನ ನೀನು ನನ್ನ ಪರಿಸ್ಥಿತಿಯನ್ನ ಬದಲಾಯಿಸುತ್ತೀರಿ. I am reaching the greater heights. ನಾನು ಶ್ರೇಷ್ಠವಾದ ಉನ್ನತವಾದ ಮಟ್ಟಕ್ಕೆ ನಾನು ತಲುಪುತ್ತೇನೆ. Everyone lift up your hand. ಈ ಸಮಯ ಕರಗಳನ್ನು ಎಲ್ಲರೂ ಎತ್ತಿರಿ. I want to pray for you right ನಾನು now. ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಬಯಸುತ್ತೇನೆ. For those who are watching this live, ಈ ಸಮಯ ಲೈವ್ ಅನ್ನು ಯಾರು ನೋಡುತ್ತಿದ್ದಾರೋ and you begin to pray. ಅವರು ಕೂಡ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿ. Father, in the name of Jesus, ಓ ಕರ್ತನಾದ ಯೇಸುವಿನ ನಾಮದಲ್ಲಿ Lord, I pray for your children. ನಾನು ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡುತ್ತಿದ್ದೇನೆ. Let them receive the power to embrace your word daily in their life. ಪ್ರತಿ ದಿನವೂ ಕೂಡ ನಿನ್ನ ವಾಕ್ಯವನ್ನ ಅವರು ಅಪ್ಪಿಕೊಳ್ಳುವ ಹಾಗೆ ಅಂಟಿಕೊಳ್ಳುವ ಹಾಗೆ ಕರ್ತನೆ ಅವರನ್ನು ನೀನು ದಾರಿ ನಡೆಸು. I pray that each day let your children grow in a relationship with you. ಪ್ರತಿ ದಿನವೂ ಕೂಡ ನಿನ್ನ ಜೊತೆ ಅನ್ಯೋನ್ಯವಾಗಿ ಒಂದು ಸಂಬಂಧವನ್ನ, ವಿಶೇಷವಾದ ಸಂಬಂಧವನ್ನ ಇಟ್ಟುಕೊಂಡು ನಡೆಯುವಾಗ ಅವರಿಗೆ ಸಹಾಯ ಮಾಡು. Father, in the name of Jesus, I pray that your children may be filled with your fullness. ಕರ್ತನೆ, ನಿನ್ನ ಒಂದು ಪರಿಪೂರ್ಣತೆಯಿಂದ ಅವರು ಹೊಂದಿಕೊಳ್ಳುವ ಹಾಗೆ, ಅದರಿಂದ ತುಂಬಿಕೊಳ್ಳುವ ಹಾಗೆ ಕರ್ತನೆ ಅವರನ್ನು ನೀನು ನಡೆಸು. Change their destinies. ಅವರ ಒಂದು ಭವಿಷ್ಯಗಳನ್ನ ಬದಲಾಯಿಸು. Let your children know that you are not a partial God. ನೀನು ಪಕ್ಷಭೇದ ಮಾಡುವ ದೇವರಲ್ಲ ಅನ್ನೋದನ್ನ ನಿನ್ನ ಮಕ್ಕಳು ತಿಳಿದುಕೊಳ್ಳಲಿ. But you are the God of equal love for everyone. ನೀನು ಎಲ್ಲರಿಗೂ ಕೂಡ ಸಮಾನವಾದ ಪ್ರೀತಿಯನ್ನ ಕೊಡುವ ದೇವರೆಂದು ನಿನ್ನ ಮಕ್ಕಳು ಅರಿತುಕೊಳ್ಳಲಿ. Let your children receive your love. ನಿನ್ನ ಪ್ರೀತಿಯನ್ನ ನಿನ್ನ ಮಕ್ಕಳು ಈಗಲೇ ಹೊಂದಿಕೊಳ್ಳಲಿ. Thank you, Jesus. ವಂದನೆ ಯೇಸುವೆ. In Jesus' name. ಯೇಸುವಿನ ನಾಮದಲ್ಲಿ All people say it. ಎಲ್ಲರೂ ಹೇಳ್ರಿ ಆಮೆನ್. God bless everyone. According to Job chapter 34 verse number 19. ಯೋಬನ ಪುಸ್ತಕ 34ನೇ ಅಧ್ಯಾಯ 19ನೇ ವಚನ. And Matthew chapter 6 verse number 33. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದ ಪ್ರಕಾರವೇ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ.